ಸರ್ ಅಡಿಕೆ ನೋಡಿ 9 ಅಡಿ 9 ಅಡಿ ಗಿಡದಿಂದ ಗಿಡಕ್ಕೆ 9 ಅಡಿ ಕೊಟ್ಟಿದ್ದೀವಿ, ಸಾಲಿಂದ ಸಾಲು ಕೂಡ 9 ಅಡಿ. ಯಾಕೆ 9 ಅಡಿ ಕೊಟ್ಟಿದ್ದೀವಿ ಅಂತಂದಾಗ, ನಾವು ಪ್ಲಾಂಟಿಂಗ್ ಮಾಡಿದಾಗ ನಮ್ಮ ಉದ್ದೇಶ ಏನಿತ್ತು ಅಂದರೆ ಒಳಗಡೆ ಟ್ರ್ಯಾಕ್ಟರ್ ಹೋಗ್ಬೇಕಿತ್ತು ಅದು ಇದು ಅಂತ. ಬಟ್ ಒಂದ್ಸಲ ಟ್ರ್ಯಾಕ್ಟರ್ನ ಒಡಿಸಿದ ಮೇಲೆ ನಮಗೆ ಗೊತ್ತಾಗಿದ್ದು ಅಲ್ಲಿ ಎಷ್ಟು ಎರೆಹುಳುಗಳು ಸಾಯ್ತೆ, ಸೂಕ್ಷ್ಮ ಜೀವಿಗಳು ಸಾಯ್ತದೆ ಅಂತಂತ. ಹಂಗಾಗಿ ಟಿಲ್ಲೇಜನ್ನ ಕಂಪ್ಲೀಟ್ ಸ್ಟಾಪ್ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಹೆವಿ ವೆಹಿಕಲ್ ಬೇಡ ಅಂತ. ನಮ್ಮದೇ ಒಂದು ಸಣ್ಣದು ಇದಿದೆ, ಟಿಲ್ಲರ್ ಇದೆ, ಅದು ಅಪ್ರಾಕ್ಸಿಮೇಟ್ಲಿ ಒಂದು 150 kg ಬಂದರೆ ಹೆಚ್ಚು. ಅದರಲ್ಲಿ ನಾವು ತುಂಬಾ ಸೂಕ್ಷ್ಮವಾಗಿ ಮಧ್ಯೆ ಅದು ಮಣ್ಣನ್ನ ಸಡ್ಲ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಜೊತೆಗೆ ಈಗ ಇಂಟಿಗ್ರೇಟೆಡ್ ಫಾರ್ಮಿಂಗ್ ನಾನು ನಿಮ್ಗೆ ಹೇಳ್ದಂಗೆನೆ ಬೇರೆ ಬೇರೆ ಆದಾಯದ ಜೊತೆಗೆ ನಮ್ಗೆ ಈಗ ಇಮಿಡಿಯೇಟ್ ಆದಾಯ ಬರಬೇಕು ಅಂತಂದಾಗ ನಾವೇನ್ ಮಾಡಿದ್ವಿ, ಮೆಣಸಿ ಫಸಲನ್ನ ಮಾಡಿದ್ವಿ. ಈಗಾಗಲೇ ಇದು ಬೆಳೆ ಎಲ್ಲ ಮುಗ್ದಿದೆ, 5-6ನೇ ಫಸಲಾಗಿದೆ. ಆದ್ರೂ ಕೂಡ ತುಂಬಾ ಜನದ್ದು ಇಂಟೆನ್ಷನ್ ಏನಂತಂದ್ರೆ, ಈಗ ಮೊನ್ನೆ ಕಟ್ ಮಾಡಿದೀವಿ ಇದು. ಈಗ ಮೆಣಸಿನ ನಾವು ಆರ್ಗ್ಯಾನಿಕಲಿ ಬೆಳೆಯೋಕೆ ಆಗಲ್ಲ, ಮುಳ್ಳು ರೋಗ ಜಾಸ್ತಿ ಅಂತ ಹೇಳ್ತಾರೆ. ಬಟ್ ನಾವು ಬೆಳೆದಿದ್ದೀವಿ ಸಕ್ಸಸ್ಫುಲ್ ಆಗಿ. ಹಾಗಾಗಿ ಈಗ ಜನಗಳಿಗೆ ಕೃಷಿ ಅಂತಂದ್ರೆ ನಾನು ಕೋಟಿ ಖರ್ಚು ಮಾಡಿದೆ, ಕೋಟಿ ಸಂಪಾದನೆ ಮಾಡಿದೆ ಅಂದ್ರೆ ಮಾತ್ರ ಕೃಷಿ ಅಲ್ಲ. ಅದು ಏನೂ ಖರ್ಚು ಮಾಡ್ದೇನೆ ಲಾಭ ತೆಗಿಯೋದಿದೆಯಲ್ಲ, ಅದು ಕೃಷಿನೇ. ಈಗ ಕೆಮಿಕಲ್ನ ನಾವು 1 ಲಕ್ಷ ರೂಪಾಯಿಗೆ ಹಾಕ್ಬಿಟ್ಟು 1,20,000 ಲಾಭ ಮಾಡಿದ್ರೆ ಅದು 1,20,000 ಲಾಭ ಅಲ್ಲ, ಬರೀ 25,000 ಲಾಭ. ಅದ್ರ ಬದಲು ನಮ್ಮ ಹತ್ರ ಬಂದರೆ, ನೀವು ನಮ್ಮ ಹತ್ರ ನೋಡಿದ್ರೆ, ನಮಗೇನು ದುಡ್ಡು ಕೊಡೋದು ಬೇಡ, ನಾವೇನು ಮಾರಲ್ಲ, ನಾವೇನು ಮಾಡ್ತೀವಿ ಪ್ರಾಕ್ಟೀಸ್ನ ಅದನ್ನ ನಾನು ನಿಮಗೆ ಫ್ರೀ ಆಫ್ ಕಾಸ್ಟ್ ಹೇಳ್ಕೊಡ್ತೀನಿ. ನಮ್ಮಲ್ಲಿ ಹೆಂಗಿದೆ, ಏನೂ ಖರ್ಚು ಮಾಡಿದೆ ನಾವು 50 ರೂಪಾಯಿ ಲಾಭ ಪಡೆಯೋಣ ಬಿಡಿ, ಅದು ಪೂರ್ತಿ ಲಾಭ ಆಯ್ತಲ್ಲ. ಅದು ರಾಸಾಯನಿಕ ಯೂಸ್ ಮಾಡಿ ನಾವು ಸುಮ್ಮನೆ ಮೈ ಪರ್ಚ್ಕೊಳ್ಳೋದ್ರ ಬದಲು ಈ ಥರ ಏನು ಬೇರೆ ಹೊರಗಡೆಯಿಂದ ಒಳಸುರಿಗಳನ್ನ ತರದೇನೆ ನಮ್ಮಲ್ಲೇ ನಾವು ಉತ್ಪಾದನೆ ಮಾಡ್ಕೊಂಡು ಮಾಡ್ಬೋದಲ್ಲ. ನೀವು ನಮ್ಮದು BRC ಇದೆ, ಅಲ್ಲಿಗೆ ಬಂದಾಗ ನಾನು ನಿಮಗೆ ನಾವು ಏನು ಯೂಸ್ ಮಾಡಿದ್ದೀವಿ, ಏನೇನು ವೇಸ್ಟೇಜ್ನ ಹೆಂಗೆ ಉಪಯೋಗಿಸ್ಕೊಂಡಿದ್ದೀವಿ, ಯಾವ್ಯಾವ ಗೊಬ್ಬರ ಮಾಡಿದ್ದೀವಿ ಅಂತ ಅನ್ನೋದ್ರ ಬಗ್ಗೆ ಅಲ್ಲಿ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಮತ್ತು ನಾವು ಇಲ್ಲಿ ಒಂದು ಪ್ಲಾಟಲ್ಲಿ, ಒಂದು ತಾಕ್ನಲ್ಲಿ ನಾವು ಇದನ್ನು ಪ್ರಾಯೋಗಿಕವಾಗಿ ಇದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಸೇವ್ ಮಾಡಿದ್ವಿ. ಒಂದು 120 ಗಿಡ ಹರ್ಮನ್ 99 ವೆರೈಟಿ ಹಾಕಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಇದು ಎಷ್ಟು ವರ್ಷದ ಗಿಡ ಇರ್ಬೋದು ಒಂದು ಅಂದಾಜು ನಿಮ್ಮ ಪ್ರಕಾರ? ಇರ್ಬೋದು ಸರ್, 1-2 ವರ್ಷದ. ಇದು 7 ತಿಂಗಳ ಗಿಡ. ಈಗ ಗಿಡ ಆ್ಯಕ್ಚುಲಿ ಹೆಂಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಗಿಡ ನೋಡಿ, ನಾವು ಸ್ಟಾರ್ಟಿಂಗ್ ತಂದಾಗ ಇದು ಪೀಚು, ಇದು ಬಿಡಿ ಇದೇ ಥರ ಬರೀ ಕಡ್ಡಿ ಅಷ್ಟೇ, ಇಷ್ಟೇ ಇರುತ್ತೆ. ಅದನ್ನು ನಾವು 1-2 ತಿಂಗಳು ಅದು ಬಂದಮೇಲೆ ಪ್ರೂನಿಂಗ್ ಮಾಡಿದ್ದೀನಿ. ಇಷ್ಟಕ್ಕೆ ಪ್ರೂನ್ ಮಾಡಿದ್ಮೇಲೆ 7 ತಿಂಗಳಿಗೆ ಗಿಡ ಇಷ್ಟು ಡೆವಲಪ್ ಆಗಿದೆ. ನೋಡಿ, ಎಲ್ಲರೂ ಹೇಳ್ತಾರೆ NPK ಕೊಡಬೇಕು, 99 ಕೊಡಬೇಕು, ಅದು ಕೊಡಬೇಕು, ಗ್ರೋತ್ಗೆ ಇದು ಇದಕ್ಕೆ ಏನಂದ್ರೆ ಏನಿಲ್ಲ. ನಾವು ವರ್ಮಿ ವಾಶ್ ಕೊಟ್ಟಿದ್ದೀವಿ, ಜೀವಾಮೃತ ಕೊಟ್ಟಿದ್ದೀವಿ, ನಮ್ಮ ಮನೆಯಲ್ಲಿ ಏನಿದೆ ಕೊಟ್ಟಿಗೆ ಗೊಬ್ಬರ ಅದನ್ನ ಅಷ್ಟೇ ಕೊಟ್ಟಿರೋದು. ಏನು ಇಲ್ಲದೇನು ಕೂಡ ಬೆಳಿಬೋದು. ಆದರೆ ಏನಂತಂದ್ರೆ ಇನ್ಸ್ಟೆಂಟ್ ಆಗಿ ರಿಸಲ್ಟ್ನ ಹುಡ್ಕೋದಕ್ಕೆ ಹೋಗ್ಬಾರ್ದು. ದಯವಿಟ್ಟು ಮಣ್ಣನ್ನ ಸಂರಕ್ಷಿತವಾಗಿ ಇಟ್ಕೊಳ್ಳೋದನ್ನ ನಾವೆಲ್ಲ ಕಲಿಯೋಣ. ನಮ್ಮ ರೈತರು ದಯವಿಟ್ಟು ಬನ್ನಿ, ನಮ್ಗೆ ಏನು ಗೊತ್ತೋ ಅದನ್ನ ಹೇಳ್ಕೊಡ್ತೀವಿ. ನೋಡಿ, ಹೊಲ ತುಂಬ ಕಳೆ ಅಂತ ಹೇಳ್ತೀವಿ. ಈ ಮಲ್ಚಿಂಗು ಸರ್, ಕಬ್ಬಿಂದು ರವದಿ, ಇದು ಕಬ್ಬಿನ ರವದಿನ ಏನ್ ಮಾಡ್ತಾರೆ ನಮ್ಮ ಜನ, ಉಳಿದ ಮೇಲೆ ಬೆಂಕಿ ಹಚ್ಬಿಡ್ತಾರೆ. ನಾವೇನ್ ಮಾಡಿದ್ವಿ, ಪಕ್ಕ ಜಮೀನವರು ಕಬ್ಬು ಕಡಿತಾ ಇದ್ರು, ಅವಾಗ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅವ್ರಿಗೆ. ನಾವು ತಗೊಂಡು ಅವಾಗ ಅವ್ರು ನಕ್ಕರು, ಸರ್ ನಾವೇ ಬೆಂಕಿ ಹಾಕ್ಬಿಡ್ತೀವಿ, ನೀವೇನ್ ತಗೊಂಡೋಗಿ ಮಾಡ್ತೀವಿ. ಆಯ್ತಪ್ಪ ಕೊಡಿ, ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಈಗ ಸರ್ 3 ತಿಂಗಳಿಂದ ಈ ಮಟ್ಟ ಇತ್ತು. ಇದು ಒಂದು 3 ಅಡಿ ಮೇಲೆ ಒದಿಸ್ಬಿಟ್ಟಿದ್ವಿ ಇಡೀ ಜಮೀನ್ಗೆ. ಈಗ ನೋಡಿ, ಮಣ್ಣು ಜೀವಂತವಾಗಿರೋದ್ರಿಂದ ಇಲ್ಲಿ ತಿಂದು ಹೆಂಗ್ ಪುಡಿ ಮಾಡಿದೆ ನೋಡಿ. ಮಣ್ಣು ಜೀವಂತವಾಗಿದ್ರೆ ತಾನೇ ಇದು ಸಾಧ್ಯ. ಅದೇ ಈಗ ನೋಡಿ, ಪಂಜಾಬ್ ಹರಿಯಾಣದಲ್ಲಿ ಗ್ರೀನ್ ರೆವಲ್ಯೂಷನ್ ಅಂತ ಮಾಡಿ ಹೇಳಿ ರೌಂಡ್ ಅಪ್ ಹೊಡೆದು, ಕಳೆನಾಶಕ ಹೊಡೆದು ಈಗ ಅಲ್ಲಿ ಗರಿಕೆ ಆದಾಯ ಹುಟ್ಟೋದಿಲ್ಲ. ಜೊತೆಗೆ ಅವ್ರು ಕಡ್ದಂತ ಹುಲ್ಗಳಿದೆಯಲ್ಲ, ಹುಲ್ಗಳನ್ನ ದನಗಳಿಗೆ ಹಾಕಕ್ಕಾಗೋದಿಲ್ಲ, ಭೂಮಿನಲ್ಲೇ ಬಿಡ್ತಾರೆ. ಭೂಮಿನಲ್ಲಿ ಕೊಳಿತಾ ಇಲ್ಲ. ಏನ್ ಮಾಡ್ತಾರೆ, ಕರೆಕ್ಟಾಗಿ ಅಕ್ಟೋಬರ್ ನವೆಂಬರ್ಗೆ ಬೆಂಕಿ ಹಚ್ತಾರೆ. ಅದೆಲ್ಲ ಉರ್ಕೊಂಡು ಕರೆಕ್ಟಾಗಿ ಡಿಸೆಂಬರ್ ಟೈಮ್ಗೆ ಇಡೀ ಡೆಲ್ಲಿಗೆ ಬಂದು ಒಂದ್ ಕಡೆಯಿಂದ ಹೊಗೆ, ಇನ್ನೊಂದ್ ಕಡೆಯಿಂದ ಮೇಲ್ಗಡೆಯಿಂದ ಮಂಜು ಎಲ್ಲ ದಟ್ಟವಾಗಿ ಆವರಿಸ್ಕೊಂಡು ತುಂಬಾ ಉಸಿರಾಡೋದಕ್ಕೆ ತೊಂದರೆ ಆಗ್ತಾ ಇದೆ. ವೆಹಿಕಲ್ಗಳು ಮೂವ್ಮೆಂಟ್ ಆಗೋದಿಲ್ಲ. ಹಂಗಾಗಿ ದಯವಿಟ್ಟು ಯಾರೂ ಕಳೆನಾಶಕಗಳನ್ನ ಬಳಸಬೇಡಿ, ರೌಂಡ್ ಅಪ್ ಹೊಡಿಬೇಡಿ. ನಿಮಗೆ ಗರಿಕೆ ಹೋಗ್ಬೇಕು ಅಂತಂದ್ರೆ ನಮ್ಮ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳ್ದಂಗೆ ಅದನ್ನ ಬೇರ್ ಸಮೇತ ಕಿತ್ತು ಅದನ್ನ ಚೆನ್ನಾಗಿ ಬಿಸಿನೀರಲ್ಲಿ ಕುದಿಸಿ ಅದನ್ನೇ ಹೊಡೀರಿ. ನೆಕ್ಸ್ಟ್ ಇಯರ್ ನಿಮ್ಗೆ ಗರಿಕೆ ಬರೋದಿಲ್ಲ. ಅದು ಬಿಟ್ಟು ಬೇರೆ ಕಳೆಗಳು ಬರ್ತಿದೆ ನೋಡಿ. ಭೂಮಿನಲ್ಲಿ ಕಳೆ ಅಂತ ಅನ್ನೋದು ತುಂಬಾ ಸ್ಟಬರ್ನ್ ಪ್ಲಾಂಟ್. ಅದು ನೀವು 10 ಸಲ ಕಿತ್ತರೂ ಬರ್ತಾ ಇರ್ತದೆ.
ಅದೇ ಬರಲ್ಲ ಅಂತಂದಾಗ ಸೂಕ್ಷ್ಮ ಜೀವಿಗಳು ಹೆಂಗೆ ಬದುಕ್ತದೆ? ಬದುಕಲ್ಲ. ಸೂಕ್ಷ್ಮ ಜೀವಿಗಳು ಬದುಕಲಿಲ್ಲ ಅಂತಂದ್ರೆ ಬೇರೆ ಗಿಡಗಳಿಗೆ ಪೋಷಕಾಂಶ ಹೆಂಗೆ ಸಿಗ್ತದೆ? ಪೋಷಕಾಂಶ ಸಿಗ್ಲಿಲ್ಲ ಅಂದ್ರೆ ಗಿಡ ಹೆಂಗೆ ಬೆಳೀತದೆ? ಗಿಡ ಬೆಳೀಲಿಲ್ಲ ಅಂದ್ರೆ ರೈತ ಹೆಂಗೆ ಬೆಳಿತಾನೆ, ಹೆಂಗೆ ಬದುಕ್ತಾನೆ? ಹಂಗಾಗಿ ದಯವಿಟ್ಟು ಎಕಲಾಜಿಕಲ್ ಸಿಸ್ಟಮ್, ನಮ್ಮ ನೈಸರ್ಗಿಕವಾದ ಒಂದು ವ್ಯವಸ್ಥೆ ಏನಿದೆ ಅದನ್ನು ಸಾಯಿಸೋದಕ್ಕೆ ಪ್ರಯತ್ನ ಮಾಡಬೇಡಿ. ನೀವು ಅದನ್ನು ಇವತ್ತು ಹಾಳು ಮಾಡಿದ್ರೆ ಮುಂದೊಂದು ದಿನ ನಮ್ಮ ಬಾಯಿಗೆ ಹಾಕೋವಂಥ ಮಣ್ಣು ಕೂಡ ಸಮೃದ್ಧವಾಗಿರೋದಿಲ್ಲ. ಮುಂಚೆ ಎಲ್ಲ ಹೇಳೋರು ಏನಾದ್ರು ತಮಾಷೆ ಮಾಡೋದು ನೀನು ಬಾಯಿಗೆ ಮಣ್ಣು ಅಂತ. ಬಾಯಿಗೆ ಮಣ್ಣು ಅಂದರೆ ಅಟ್ಲೀಸ್ಟ್ ಅದರಿಂದನಾದರೂ ಬದುಕೊಳ್ಳಿ, ಇವನು ಸಮೃದ್ಧವಾಗಿದೆ ಮಣ್ಣು ಅಂತ ಹೇಳ್ತಾ ಇದ್ರು. ಈಗ ಆ ಮಣ್ಣೇ ಸಮೃದ್ಧವಾಗಿಲ್ವಲ್ಲ, ಅದರಿಂದ ಕೂಡ ಮನುಷ್ಯ ಸತ್ತು ಹೋಗ್ತಾನೆ. ದಯವಿಟ್ಟು ರೌಂಡಪ್ಪು ಕಳೆನಾಶಕಗಳನ್ನು ಬಳಸಬೇಡಿ. COC ಥರದ ಹಾರ್ಶ್ ಕೆಮಿಕಲ್ಗಳನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ. ನನ್ನ ಪ್ರಕಾರ ಯಾವುದೇ ಪೆಟ್ರೋಕೆಮಿಕಲ್ ಪ್ರಾಡಕ್ಟ್ಸನ್ನು ನಿಮ್ಮ ಜಮೀನಿಗೆ ಉಪಯೋಗಿಸಲೇಬೇಡಿ. ಇಷ್ಟು ಎಕ್ಸಾಟಿಕ್ ವೆರೈಟೀಸ್ ಹಣ್ಣುಗಳನ್ನು ಹಾಕೊಂಡಿದ್ದೀವಿ ನಾವು, ದೇಶ ವಿದೇಶದ ಹಣ್ಣುಗಳು. ಇದು ಪ್ಲಮ್ಮು. ಈಗ ಜಸ್ಟ್ ನಾವೊಂದು 3.5 months ಮುಂಚೆ ಇದನ್ನು ಹಾಕಿರೋದು. ತುಂಬ ಚೆನ್ನಾಗಿ ಬರ್ತಾ ಇದೆ. ಇದು ಪ್ಲಮ್ ಇದೆ. ಇದು ಅಂಜೂರ. ಇದು ತುಂಬ ಅಗಲವಾಗಿ ಬೆಳೆಯೋದಿಲ್ಲ, ಮೀಡಿಯಮ್ ರೇಂಜಲ್ಲಿ ಬೆಳೀತದೆ. ಹಣ್ಣುಗಳು ತುಂಬ ಸ್ವೀಟಾಗಿರುತ್ತೆ, ಕೈಗೆಟ್ಕೋ ಥರನೇ ಸಿಗುತ್ತೆ. ಇದು ಪೀಚ್. ಇದು ಪೀಚ್ ಫ್ರೂಟ್. ಇದು ಅದು ಪ್ಲಮ್ಮು, ಇದು ಪೀಚು. ಇದು ಬಂದು ಮಲಬಾರ್ ಚೆಸ್ಟ್ನಟ್ ಅಂತ. ಇದು ಒಂದು ಡ್ರೈ ಫ್ರೂಟ್ ವೆರೈಟಿ. ನಟ್ ಬರುತ್ತೆ, ದಪ್ಪ ಇರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ, ತುಂಬ ಸಮೃದ್ಧವಾಗಿ ಬಿಡುತ್ತೆ, ಮತ್ತು ಯಾವುದೇ ಕಾಯಿಲೆಗಳಿಲ್ಲ ಗಿಡಕ್ಕೆ. ಇದು ಬಂದು ಒಂದು ಜಾಪನೀಸ್ ಗ್ರೀನ್ ವೆರೈಟಿದು. ಹಣ್ಣು ಈ ಥರ ಈ ಕಲರ್ ಬರ್ತದೆ, ಫ್ಲಶ್ ಒಳಗಡೆ ರೆಡ್ ಇರುತ್ತೆ, ತುಂಬ ಚೆನ್ನಾಗಿ ಬರ್ತದೆ. ಇದು ಬಂದು ಮಾಮೂಲಿ ಕ್ಯಾಶ್ಯೂ. ಇದು ಗೋಡಂಬಿ. ಇದು ಬಂದು ಚೀಕುನಲ್ಲಿ ಬನಾನಾ ವೆರೈಟಿ. ಬನಾನಾ ಅಂದರೆ ಇಷ್ಟುದ್ದ ಬರ್ತದೆ ಹಣ್ಣು. ಹೆಚ್ಚು ಕಡಿಮೆ ಒಂದು 3/4 1 kg ಒಂದು ಹಣ್ಣೆ ಬರ್ತದೆ. ಒಂದು ಓಳು ತೆಗೆದ್ರೆ ಇಷ್ಟುದ್ದ ಇರುತ್ತೆ. ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ. ಅದರಲ್ಲೂ ನಮ್ಮಲ್ಲಿ ವಿಷಮುಕ್ತವಾಗಿ ಆಹಾರನ ನಾವು ತಿಂತಾ ಇರೋದ್ರಿಂದ ನಮಗೆ ಇಂಥದ್ದೇ ಶೇಪು ಸೈಜ್ ಬೇಕು ಅಂತ ಏನಿಲ್ಲ. ಅದು ಸಣ್ಣದಾಗ್ಬೋದು, ಬಟ್ ರುಚಿಯಾಗಿರುತ್ತೆ, ವಿಷಮುಕ್ತವಾಗಿರುತ್ತೆ. ಇಲ್ಲಿ ನೋಡಿ, ಈ ಮೆಣಸಿಕಾಯಿಗೆ ನಾವು ಯಾವುದೇ ಕೆಮಿಕಲ್ ಹೊಡೆದಿಲ್ಲ. ಅದ್ರ ಪಾಡ್ಗೆ ಅದನ್ನು ಬಿಟ್ಬಿಟ್ರೆ ಪ್ರಕೃತಿ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ನಾವು ಯಾವಾಗ ಅದನ್ನು ಡಿಸ್ಟರ್ಬ್ ಮಾಡ್ತೀವಿ ಆವಾಗಲೇ ಮನುಷ್ಯನ ಅವನತಿ ಹೊಂದುತ್ತೆ. ನೋಡಿ, ಸೇಬು ಅಲ್ಲಿ ನಿಮಗೊಂದು ಮಾಡೆಲ್ ತೋರಿಸ್ದೆ, ಒಂದು 120 ಇರೋವಂಥದ್ದು. ಸೇಬನ್ನು ಹಾಕಿದ್ರೆ ಸಾಕ, ಬಿಡಬಾರ್ದಾ? ಬಿಟ್ಟಿದೆ ನಮ್ಮಲ್ಲಿ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದು ಊಜಿ ಅಂದರೆ ನೊಣಕಾಟ ಇರ್ತದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಪೇಪರ್ ಕಟ್ಟಿದ್ದೀವಿ. ಈಗ ಅದೇ ಕೆಮಿಕಲ್ ಹೊಡೆಯೋರಿಗೆ ನೊಣ ಏನು ಬರೋದಿಲ್ಲ. ಅವ್ರೇನು ಮಾಡ್ತಾರೆ, ಈ ಥರ ಪೇಪರ್ ಕಟ್ಟೋ ಅವಶ್ಯಕತೆ ಕೂಡ ಇಲ್ಲ, ತುಂಬ ಚೆನ್ನಾಗಿ ಬರ್ತದೆ. ಬಟ್ ಸಾಮಾನ್ಯವಾಗಿ ಇತ್ತೀಚೆಗೆ ಸೇಬನ್ನು ಪ್ರಮೋಟ್ ಮಾಡ್ತಾ ಇರೋರು ಏನು ಮಾಡ್ತಾರೆ ಅಂತಂದರೆ, ಗಿಡ ಕೊಡ್ತಿದ್ದಂಗೆ ಅದಕ್ಕೆ ಒಂದಷ್ಟು ಲಿಸ್ಟ್ ಆಫ್ ಕೆಮಿಕಲ್ಸನ್ನು ಹೇಳ್ಬಿಡ್ತಾರೆ, ಇದನ್ನು ಹೊಡೆಯಲೇಬೇಕು ಸರ್ ಅಂತ. ಮತ್ತು ಇನ್ನೊಂದು ದೊಡ್ಡ ದುರಂತ ಏನಂದರೆ, ಎಲ್ಲ ಹಾಸ್ಪಿಟ್ಲವರು ಡಾಕ್ಟ್ರುಗಳು ಹೇಳೋದೇನೆಂದರೆ, ಪ್ರತಿನಿತ್ಯ ನೀವು ತರಕಾರಿ ತಿನ್ನಿ, ಹಣ್ಣುಗಳು ತಿನ್ನಿ ಅಂತ ಹೇಳ್ತಾರೆ. ವಿಷಮುಕ್ತವಾದ ತರಕಾರಿ ತಿನ್ನಿ ಅಂತ ಯಾರೂ ಹೇಳೋದಿಲ್ಲ. ಹಾಗಾಗಿ ಏನು ಮಾಡ್ತಾರೆ ಜನ, ತರಕಾರಿಗಳನ್ನು ಜಾಸ್ತಿ ತಿಂತಾರೆ. ಅದರಲ್ಲಿ ಬಳಸುವಂಥ ಹಾನಿಕಾರಕವಾದಂಥ ಕೆಮಿಕಲ್ಲು ಮತ್ತು ಫರ್ಟಿಲೈಸರ್ಸ್ಗಳನ್ನು ತಿಂದು ನಾನಾ ರೋಗಗಳಿಗೆ ತುತ್ತಾಗ್ತಾಯಿದೆ. ಇದು ಪಿಂಕ್ ವಾಟರ್ ಆ್ಯಪಲ್. ಇದು ಈಗಷ್ಟೇ ಬಿಡ್ತಾ ಇದೆ, 1.5 ವರ್ಷದ ಗಿಡ ಇದು. ಇಲ್ಲಿ ನೋಡಿ, ಇಲ್ಲಿ ಇದೇ ಮೊದಲನೇ ಫಸಲು. ಮತ್ತು ಪ್ರೂನಿಂಗ್ ಮಾಡಬೇಕು. ತೋಟಗಾರಿಕೆ ಬೆಳೆಯನ್ನು ಮಾಡ್ತಾ ಇರೋವಂಥ ಎಲ್ಲ ರೈತರುಗಳಲ್ಲಿ ಏನಂತಂದರೆ, ಸುಮ್ಮನೆ ಗಿಡಗಳನ್ನು ಉದ್ದವಾಗಿ ಬೆಳೆಯೋದಕ್ಕೆ ಬಿಡಬೇಡಿ, ಪ್ರೂನಿಂಗ್ ಮಾಡ್ತಾ ಬನ್ನಿ, ತುಂಬ ಚೆನ್ನಾಗಿ ಬರ್ತದೆ. ಇದು ಕೂಡ ಹರ್ಮನ್ 99 ವೆರೈಟಿ ಆ್ಯಪಲ್ಲು. ಮತ್ತು ಇವತ್ತಿನ ದಿನ ರೈತಾಪಿ ಉಳಿಬೇಕು ಅಂತಂದರೆ, ಜಮೀನಲ್ಲಿ ನಮಗೆ ಬೆಳೆ ಬರಬೇಕು ಅಂದರೆ ಮಣ್ಣು ಸದೃಢವಾಗಿರಬೇಕು. ಮಣ್ಣು ಸದೃಢವಾಗಿರಬೇಕು ಅಂತಂದರೆ ನಮಗೆ ಪಾಲಿನೇಷನ್ ಇಂಪಾರ್ಟೆಂಟು. ಪಾಲಿನೇಷನ್ ಆದಾಗ ಹಣ್ಣುಗಳು ಬರ್ತದೆ, 10 ಹಕ್ಕಿಗಳು ಬರ್ತದೆ. ಆ ಹಕ್ಕಿ ಇಕ್ಕೆ ಹಾಕಿದಾಗ ಫಸಲುಗಳು ಚೆನ್ನಾಗಿ ಬರ್ತದೆ. ಆ ಫಸಲು ಚೆನ್ನಾಗಿ ಬರಬೇಕು ಅಂತಲೇ ಇದೆಲ್ಲದಕ್ಕೂ ಮೂಲ ಕಾರಣ ಜೇನಿನ ಸಂತತಿ. ದಯಮಾಡಿ ಜೇನು ಸಂತತಿನ ಉಳಿಸಿ ಬೆಳೆಸಿ. ಆದಷ್ಟು ಸಣ್ಣ ಪುಟ್ಟ ರೈತರಾದರೂ ಪರವಾಗಿಲ್ಲ, ಗಾರ್ಡನ್ ಮೇಂಟೈನ್ ಅಂಥವರಾಗಿದ್ದರೂ ಪರವಾಗಿಲ್ಲ, ನುಸುರು ಜೇನು ಪೆಟ್ಟಿಗೆನ ದಯವಿಟ್ಟು ಇಡಿ. ಏಕೆಂದರೆ ಕಿರುಜೇನು ಹೆಜ್ಜೆ ಅಂತಾರೆ, ಇದು ನಿಮಗೆ ಯಾವುದೇ ದಾಳಿ ಮಾಡೋದಿಲ್ಲ. ಮತ್ತು ಬೇಸಿಗೆನಲ್ಲಿ ಇದನ್ನು ಸಕ್ಕರೆ ಕೊಟ್ಟು ಕಾಪಾಡಬೇಕು ಅಂತ ಅನ್ನೋದು ಏನಿಲ್ಲ. ಮತ್ತು ಇರುವೆ ಕಾಟ ಇರೋದಿಲ್ಲ. ಮತ್ತು ನೀವು ಎಲ್ಲಿ ಬೇಕೋ ಅಲ್ಲಿ ಇಟ್ಕೋಬೋದು. ಮನೆಯಲ್ಲಿ ಒಂದು ಇದ್ರ ಮೇಲೆ ಇಟ್ಕೋಬೋದು, ವಿಂಡೋಸ್ ಮೇಲೆ ಇಟ್ಕೋಬೋದು, ಟೆರೆಸ್ ಮೇಲೆ ಇಟ್ಕೋಬೋದು, ಸಣ್ಣ ಗಾರ್ಡನ್ ಇದ್ದರೆ ಅಲ್ಲಿ ಇಟ್ಕೋಬೋದು. ಸ್ವಲ್ಪ ನೆರಳನ್ನು ಮಾಡಿ
ಇದು ನೋಡಿ, ಇದು ಇಷ್ಟೇ ಬಾಕ್ಸ್ ಬರೋದು, ಇಷ್ಟೇ ಬಾಕ್ಸ್ ಬರುತ್ತೆ. ಇಷ್ಟು ಚಿಕ್ಕ ಬಾಕ್ಸ್ ಇದೆ ಅಷ್ಟೇ. ಇದಕ್ಕೆ ಯಾವುದೇ ಇರುವೆ ಕಾಟ ಇರೋದಿಲ್ಲ. ಮತ್ತು ಜೇನು ತುಂಬ ಸಿಹಿಯಾಗಿರುತ್ತೆ. 1 kgಗೆ ಈಗ ಸದ್ಯಕ್ಕೆ ಮಾರ್ಕೆಟ್ ರೇಟ್ ಬಂದು 4,000 ಇದೆ ಅಂತೇಳಿ ನ್ಯಾಷನಲ್ ಬಿ ಬೋರ್ಡ್ ಅವರೇ ನಮಗೆ ಟ್ರೈನಿಂಗ್ ಸಮಯದಲ್ಲಿ ಹೇಳಿದ್ದಾರೆ. ಇದು ನಿಮಗೆ ಒಂದು 100ರಿಂದ 150 ml ಅಷ್ಟು ಒಂದು ಸಲ ಹಾರ್ವೆಸ್ಟ್ ಮಾಡಿದಾಗ ಸಿಗ್ಬೋದು. ಬಟ್ ಎವ್ರಿ ಆಲ್ಟರ್ನೇಟಿವ್ ಮಂತು, ಅಂದರೆ ಪ್ರತಿ 2 ತಿಂಗಳಿಗೊಮ್ಮೆ ನೀವು ಹಾರ್ವೆಸ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಜೇನ್ದು ಮೂಮೆಂಟ್ ನೋಡ್ಬೋದು. ಇದು ಯಾವುದೇ ಕಾರಣಕ್ಕೂ ಹಾನಿ ಮಾಡೋದಿಲ್ಲ. ಈ ಕಡೆ ಸ್ವಲ್ಪ ಝೂಮ್ ಮಾಡಿ, ಈ ಕಡೆ ಬಂದರೆ ನೀವು ಅಡ್ಡ ಬರೋದು ಬೇಡ, ಅಡ್ಡ ಬಂದರೆ ಅವು ಕನ್ಫ್ಯೂಸ್ ಆಗ್ತವೆ. ಇಲ್ಲಷ್ಟೇ ಹಿಡಿದು ಒಂದು 2 ನಿಮಿಷ ಸ್ವಲ್ಪ ಝೂಮ್ ಮಾಡಿ ನೋಡಿ. ಇಲ್ಲಿ ಅದ್ರದ್ದು ಮೂಮೆಂಟ್ ಕಾಣ್ತಾ ಇದೆಯಾ? ಸರ್. ಅಷ್ಟೇ ಸಣ್ಣ ಜೇನು ಬರ್ತದೆ. ತುಂಬ ಸಿಹಿಯಾಗಿರುತ್ತೆ ಜೇನು. ಹುಳಿ ಮಿಶ್ರಿತ ಸಿಹಿ. ಮಕ್ಕಳಿಗೂ ಕೂಡ ಕೊಡ್ಬೋದು, ಏಜ್ ಆದವರು ಕೊಡ್ಬೋದು. ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ಮತ್ತು ಇದಕ್ಕೆ ನೋಡಿ, ವರ್ಷ ಪೂರ್ತಿ ಬರೋವಂಥ ಈ ಥರದ ನುಗ್ಗೆ ಮತ್ತು ಕಳೆ ಗಿಡಗಳಲ್ಲಿ ಇರುವಂಥ ಹೂ ಮೇಲೆ ಕೂತು ಅದು ಏನು ಮಾಡುತ್ತೆ, ಅದನ್ನು ಪರಾಗ ಮತ್ತು ಜೇನನ್ನು ಹೀರ್ಕೊಂಡು ಬರೋದ್ರಿಂದ ಅದನ್ನು ಮೆಡಿಸಿನಲ್ ವ್ಯಾಲ್ಯೂಸು ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಜೇನು ಪೆಟ್ಟಿಗೆನ ದಯಮಾಡಿ ಎಲ್ಲರೂ ಇಡಿ.